2024-25ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ. 1ನೇ ತರಗತಿಯ ಗರಿಷ್ಠ ವಯೋಮಿತಿ ಗೊಂದಲಕ್ಕೆ ತೆರೆ. 8 ವರ್ಷ ಮೀರಿದ್ರೆ ಇನ್ನು 1ನೇ ಕ್ಲಾಸಿಗೆ ಪ್ರವೇಶವಿಲ್ಲ. ಎಲ್ಕೆಜಿ, ಯುಕೆಜಿ 1ನೇ ಕ್ಲಾಸಿಗೆ ವಯೋಮಿತಿ ನಿಗದಿ. ಮಕ್ಕಳೆಲ್ಲ 1ನೇ ತರಗತಿಗೆ ಸೇರಿಸಲು ಗೊಂದಲ ಉಂಟಾಗಿತ್ತು. ಇದೀಗ ಗೊಂದಲಕ್ಕೆ ತೆರೆ ಎಳೆದಿದೆ ಶಿಕ್ಷಣ ಇಲಾಖೆ. ಎಲ್ಕೆಜಿ 4ರಿಂದ 6 ವರ್ಷ, ಯುಕೆಜಿ 5ರಿಂದ 7 ವರ್ಷ, 1ನೇ ತರಗತಿ 6ರಿಂದ 8 ವರ್ಷ. 8 ವರ್ಷ ದಾಟಿದ ಮಕ್ಕಳು ಶಾಲೆಗೆ ಸೇರಲು ಬಂದ್ರೆ ಆ ಮಗುವನ್ನ ಶಾಲೆ ಬಿಟ್ಟ ಮಕ್ಕಳು ಅಂತ ಪರಿಗಣಿಸಿ ಅವರ ವಯಸ್ಸಿಗೆ ತಕ್ಕಂತೆ ತಕ್ಕ ತರಗತಿಗೆ ಪ್ರವೇಶ ನೀಡಲಾಗುತ್ತೆ. ಈಗ ಬಹಳ ದೊಡ್ಡ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಾವು ಈಗಾಗಲೇ ನೋಡಿ ಮಹಾರಾಷ್ಟ್ರದಲ್ಲಿ 5 ಲಕ್ಷ ಒಂದು ವಿದ್ಯಾರ್ಥಿಗಳು ಏಕಕಾಲಕ್ಕೆ ಪರೀಕ್ಷೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಸಂಸ್ಥೆಯವರು ಬಂದು ನಮಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದೀವಿ. ಈಗ ಏನಾಗುತ್ತೆ, ಈಗ ವ್ಯವಸ್ಥೆ ಕಲ್ಪಿಸ್ಬೋದು. ಆ ವ್ಯವಸ್ಥೆ ಇವತ್ತು ದೊಡ್ಡ ಮಟ್ಟದಲ್ಲಿ ವರ್ಷ ಪೂರ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಸ್ಟಮ್ಸ್ ಅನ್ನ ನಾವು ಅಳವಡಿಸಬೇಕು. ಆ ಸಿಸ್ಟಮ್ಸ್ ಅಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್ ಇರ್ಬೋದು ಅಥವಾ ಅದರ ಏನು ಸ್ಪೆಸಿಫಿಕೇಶನ್ಸ್ ಇರ್ತದೆ, ಯೂನಿಫಾರ್ಮಿಟಿ ಇರಬೇಕು. ಎಲ್ಲ ಕಡೆ ಯೂನಿಫಾರ್ಮ್ ಇರಬೇಕು. ಮತ್ತೆ ಅದಕ್ಕೆ ಬ್ಯಾಕಪ್ ಮತ್ತೊಂದು ಅದು ಬೇರೆ ವಿಚಾರ. ಸೆಕ್ಯೂರಿಟಿ ಫೀಚರ್ಸ್ ಮತ್ತೊಂದು ಅವೆಲ್ಲ ಅದು ಪ್ರತಿ ಸತಿ ನಾವು ಅದನ್ನ ಸೆನ್ಸಿಟೈಸ್ ಮಾಡಿಕೊಂಡು, ಇವಾಗ ಏನು ಎಲೆಕ್ಷನ್ EVMs ಯಾವ ಥರ ಸೆನ್ಸಿಟೈಸ್ ಮಾಡ್ತಾರೆ ಆ ರೀತಿ ಸೆನ್ಸಿಟೈಸ್ ಮಾಡಿಕೊಂಡು ಬೇರೆ ರೀತಿ ಏನು ಅಕ್ರಮಗಳಾಗದ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಆದರೆ ಯಾವ ರೀತಿ ಸೆಂಟರ್ಸ್ ಮಾಡ್ಬೋದು. ಈಗ ಅಲ್ಲಿ ಒಂದೊಂದು ಕಡೆ 2,000 1,000 ಕೂರುವಂಥದ್ದು ಸೆಂಟರ್ಸ್ ಮಾಡಿದ್ದಾರೆ. ಒಂದು ಕಡೆ 5,000 ಜನ ಕೂರುವಂಥ ಸೆಂಟರ್ ಮಾಡಿದ್ದಾರೆ. ಈಗ ಆ ಸೆಂಟರ್ ಮಾಡಿದ ನಂತರ ನಾವು ಮತ್ತೆ ಯಾವ ರೀತಿ ಅದು ಬಳಕೆಗೆ ಬರ್ತದೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಸಸ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು ಅಂತಕ್ಕಂಥ ಒಂದು ಉದಾಹರಣೆಗಳನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಆದರೆ ಅಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇವತ್ತು. ಅದಕ್ಕೆ ನಾವು ಅದ್ರ ಜೊತೆಗೆ ಇವತ್ತು ನಾನು ಆಗಲೇ ಹೇಳಿದೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಯಾವ ರೀತಿ ಇದನ್ನ ಕಂಪ್ಯೂಟರ್ನ ಬಳಸಲಿಕ್ಕೆ, ಯಾಕಂದ್ರೆ ನಿಗದಿತ ಸಮಯದೊಳಗೆ ಅವರು ಪೂರ್ಣ ಮಾಡಬೇಕು. ಅವರು ಆ ಒಂದು ಅನುಭವ ಇಲ್ಲದ ಸಂದರ್ಭದಲ್ಲಿ ಇದನ್ನ ನಾವು ಎಷ್ಟು ಮಟ್ಟಿಗೆ ಇದನ್ನ ಅನುಷ್ಠಾನಕ್ಕೆ ತರಬಹುದು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ವಾಸ್ತವಿಕ ಪ್ರಾಕ್ಟಿಕಾಲಿಟಿ ಆಲ್ಸೋ ಶುಡ್ ಬಿ ಥಾಟ್. ನಾವು ವಿದೌಟ್ ಪ್ರಾಕ್ಟಿಕಾಲಿಟಿನ ಇವೆಲ್ಲ ಆಲೋಚನೆಗಳು ಮಾಡದಿರ ಏನೋ ಒಂದು ಬದಲಾವಣೆ ತರ್ತೀವಿ ಅಂತೇಳಿ ಏನೋ ಮಾಡಕ್ ಹೋಗಿ ನಾಳೆ ಮತ್ತೊಂದು ಅದಕ್ಕೆ ಎಡವಟ್ಟು ಆಗ್ತಕ್ಕಂಥದ್ದು, ಮತ್ತೊಂದು ಗೊಂದಲಕ್ಕೆ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಏಕಾಏಕಿ ನಾವು ಹೋಗೋದಕ್ಕೆ ತಯಾರಿಲ್ಲ. ಇದು ಪ್ರಾಥಮಿಕ ಹಂತದಲ್ಲಿ ಇವತ್ತು ಚರ್ಚೆಗಳಾಗ್ತಾ ಇದ್ದಾವೆ. ಸಾಧಕ ಬಾಧಕಗಳು ಮತ್ತು ಆಗ್ತಕ್ಕಂಥ ಅದ್ರ ಮೇಲೆ ಆಗ್ತಕ್ಕಂಥ ಏನು ಇನ್ವೆಸ್ಟ್ಮೆಂಟ್ ಏನು ಸರ್ಕಾರ ಮಾಡಬೇಕು, ಮೂಲಭೂತ ಸೌಲಭ್ಯಗಳಿಗೆ ಹಣ ಒದಗಿಸ್ತಕ್ಕಂಥದ್ದು, ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಮಕ್ಕಳು ಬಳಸುವಂಥದ್ದಕ್ಕೆ ಅವ್ರಿಗೆ ಯಾವ ರೀತಿ ಪೂರ್ವ ತಯಾರಿ ಮಾಡಬೇಕು, ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕೇನು ನಾವು ತಯಾರು ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡಿಕೊಂಡು ನಂತರ ನಿಮ್ಗೆ ಹೇಳ್ತೀವಿ ನಾವು ಮುಂದಿನ ವರ್ಷ ಮಾಡ್ತೀವ, ಇನ್ನು ಮುಂದೆ ಮಾಡ್ತೀವ, ಯಾವಾಗ ಮಾಡ್ತೀವಿ. ಯಾಕಂದ್ರೆ ವಿದೌಟ್ ಪ್ರಾಪರ್ ಪ್ರಿಪರೇಷನ್ ಸುಮ್ಮನೆ ಏನೋ ಶಬಾಷ್ಗಿರಿ ಹೇಳ್ಕೋಬೇಕು, ಏನೋ ಬದಲಾವಣೆ ತಂದ್ಬಿಟ್ವಿ ಅಂತ ಹೇಳೋ ಒಂದು ವಿಚಾರದಲ್ಲಿ ನಾವು ಆತುರವಾಗಿ ನಾವು ಹೆಜ್ಜೆ ಇಡೋದಿಲ್ಲ. ಬಹಳ ಜವಾಬ್ದಾರಿಯಿಂದ ನಾವು ಎಲ್ಲ ನಾಳೆ ಯಾವುದೋ ಒಂದು ವ್ಯವಸ್ಥೆ ತಂದಾಗ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಎಡವಟ್ಟುಗಳಾಗ್ತಕ್ಕಂಥದ್ದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ನಾವು ಎಲ್ಲಾ ರೀತಿ ಮುಂಜಾಗ್ರತಾ ಕ್ರಮಗಳು ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನು ಮುಂದಿಡ್ತೇವೆ. ಇದು ಯಾವ ಕಾರಣಕ್ಕೆ ಅಷ್ಟು ಮಿಕ್ದವ್ರು ಬರಲಿಲ್ಲ ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ 60-65% ಹಾಜರಾತಿ ಆಗ್ತಾರೆ ಅರ್ಜಿಗಳಾಗ್ತಿರ್ತಕ್ಕಂಥವ್ರು. ಆದ್ರೆ ಇಲ್ಲಿ ಬಹಳ ಕಮ್ಮಿ ಆಗಿದೆ, 37% ಏನೋ ಸುಮಾರು ಅಂದಾಜು ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಇಷ್ಟು ಕಮ್ಮಿ ಆಗಲಿಕ್ಕೆ ಬಹುಶಃ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನಾದರೂ ಅಡ್ಡಿ ಬಂತ ಅಂತಕ್ಕಂಥದ್ದು ನಾವು ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತು ಇದು ಒಂದು ಪ್ರಯೋಗ. ಇವತ್ತು KET ನಮ್ಮ KEA ಮುಖಾಂತರ ನಾವು ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿರಂತರವಾಗಿ ಬದಲಾವಣೆಗೆ ನಮ್ಮ ಸರ್ಕಾರ ತಯಾರಿದೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ, ಈ ತರ ಮುಂಜಾಗ್ರತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ತಗೋಬೇಕು. ತಂತ್ರಜ್ಞಾನದ ಏನು ದುರುಪಯೋಗ ಆಗ್ತಾ ಇದೆ ಅದೇ ತಂತ್ರಜ್ಞಾನವನ್ನ ಬಳಸಿಕೊಂಡು ನಾವು ಆ ತಂತ್ರಜ್ಞಾನವನ್ನ ದುರುಪಯೋಗ ಮಾಡಿ ವ್ಯವಸ್ಥೆಯನ್ನ ತಪ್ಪುದಾರಿಗೆಳಿತಕ್ಕಂಥವರಿಗೆ ಅವಕಾಶಗಳು ಕೊಡದ ರೀತಿಯಲ್ಲಿ ಪರೀಕ್ಷೆ ನಡೆಸಬೇಕು ಅಂತಕ್ಕಂಥ ಸೂಚನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಅದರ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಿದ್ದೀವಿ. ಒಂದು ಪ್ರಯತ್ನವನ್ನ ನಾವು ಈಗಾಗಲೇ ಕೆಲವು ಸಂಸ್ಥೆಗಳ ಮುಖಾಂತರ ಇವತ್ತು ಚರ್ಚೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಸಾಧಕ ಬಾಧಕಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಮೂಲಭೂತ ಸೌಲಭ್ಯಗಳು ಏನು ಬೇಕಾಗ್ಬೋದು, ಯಾವ ರೀತಿ ಏಕಕಾಲಕ್ಕೆ, ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಣ್ಣ ಸಣ್ಣ
ಪರೀಕ್ಷೆಗಳು ಏನೋ ಇವತ್ತು ನೇಮಕಾತಿ ಪರೀಕ್ಷೆಗಳು ನಡೆಸುವಂಥದ್ದಕ್ಕೆ ಅಷ್ಟು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ನಮ್ಮ KCET ಆಗುತ್ತೆ, ಅದಕ್ಕೆ ನಾವು ಬೇಕಾದಂಥ ತಯಾರಿ ಮಾಡ್ಕೋಬೇಕಾದ್ರೆ ಬಹಳಷ್ಟು ಮೂಲಭೂತ ಸೌಲಭ್ಯಗಳು ಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಆ ಕಂಪ್ಯೂಟರ್ ಬೇಸ್ಡ್ ಏನೋ ಟೆಸ್ಟಿಂಗ್ಗೆ ಬೇಕಾದಂಥ ಒಂದು ಎಕ್ಸ್ಪೋಜರ್ ಏನು ಬೇಕು ಅವರಿಗೆ, ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ನ ಬಳಕೆ ಮಾಡ್ತಕ್ಕಂಥದ್ದು, PUC ಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕಾದ್ರೆ ಅದು ಆ ಒಂದು ತಯಾರಿ ಏನಾಗಬೇಕು, ಇವೆಲ್ಲದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬರೀ ಎಲ್ಲೋ ಟೈರ್ 1 ಟೈರ್ 2 ಸಿಟಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲವು ಬದಲಾವಣೆಗಳನ್ನು ತರಕ್ಕಾಗೋದಿಲ್ಲ. ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು CET ಪರೀಕ್ಷೆಯ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದ್ರಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಬಹಳಷ್ಟು ತೊಂದರೆಗಳಾಗ್ತಾ ಇದಾವೆ, ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಮೊನ್ನೆ ನಾವು ಮತ್ತೆ ಒಂದು 3 ದಿವಸ ಅವಕಾಶ ಕೊಟ್ಟಿದ್ವಿ ಎಡಿಟ್ ಆಪ್ಷನ್ಗೆ. ಸುಮಾರು 6500ಕ್ಕಿಂತ ಹೆಚ್ಚು ಇವತ್ತು ಅರ್ಜಿಗಳಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ, ಅದನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ವಿ. ಈಗಾಗಲೇ ನಾನು ಹಿಂದೆನೂ ಹೇಳಿದ್ದೆ, ಒಂದು ಆ್ಯಪ್ ಬೇಸ್ಡ್ ಇದು ಕ್ರಿಯೇಟ್ ಮಾಡ್ತೀವಿ, ಅವರಿಗೆ ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು, ಅದನ್ನ ಯಾವ ರೀತಿ ಅವರು ತಪ್ಪುಗಳನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ಸರಳತೆ ಮಾಡಬೇಕು, ಸರಳವಾಗಿ ಅವರು ಅದನ್ನ ಬಳಸುವಂಥದ್ದಕ್ಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಪ್ರಯತ್ನಗಳು ಮಾಡಿದ್ವಿ. ಈಗ ಅದು ಅಂತಿಮ ಹಂತಕ್ಕೆ ಬಂದಿತ್ತು. ಈಗ ಅದಕ್ಕೆ ಕೆಲವು ವಿಷಯಗಳನ್ನು ಮತ್ತೆ ಅಡಿಷನಲ್ ಕೆಲವು ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿದ್ದೀವಿ. ಇದನ್ನ ಮುಂದಿನ ದಿವಸಗಳಲ್ಲಿ ತರುವಂಥದ್ರ ಜೊತೆಗೆ ಇವತ್ತು PUC ಸೆಂಟರ್ಸ್ ಏನಿದಾವೆ ಕಾಲೇಜುಗಳಲ್ಲಿ, ಅಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರು ಅವರನ್ನ ಬಳಸ್ಕೊಂಡು ಅವರ ಮುಖಾಂತರ ಮಕ್ಕಳಿಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಂಥದ್ದಕ್ಕೆ ಮತ್ತು ಏನು ಆ್ಯಪ್ ಮಾಡ್ತೀವಿ, ಇವತ್ತೇನು ಮಿತ್ರ ಅಂತಕ್ಕಂಥ ತಂತ್ರಾಂಶ ಇದೆ, ಅದನ್ನ ಹೆಚ್ಚು ಅದ್ರ ಬಗ್ಗೆ ಮತ್ತಷ್ಟು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದಿದೆ. ಈ ರೀತಿ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಹಂತವಾಗಿ ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ಬದಲಾವಣೆ ತರ್ತಕ್ಕಂಥದ್ದು ಮತ್ತು ಯಾವುದೇ ಈ ರೀತಿ ಅಕ್ರಮಗಳು ಆಗ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದ್ರೆ ಬಹಳಷ್ಟು ಇವತ್ತು ನೀವು ಕೇಳಿದ್ರಿ, ನೀಟಲ್ಲಿ ಇಂಪರ್ಸನೇಷನ್ ಮಾಡಿದ್ರು ಅಂತ, ಅಂದ್ರೆ ಬದಲಿ ಅಭ್ಯರ್ಥಿಗಳು ಬಂದು ಆ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಬರೀತಕ್ಕಂಥದ್ದು. ಈಗ ನಾನಲ್ಲಿ ಯಾರು ಈ ಒಂದು ವೆಬ್ಕಾಸ್ಟಿಂಗ್ ಮಾಡುವಂಥದ್ದು ಮಾಡ್ಕೊಟ್ಟಿದ್ದಾರೆ, ಅವ್ರ ಹತ್ರ ಕೇಳ್ತಾ ಇದ್ದೆ. ಈಗ ದೊಡ್ಡ ಮಟ್ಟದಲ್ಲಿ ಉತ್ತರ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ 1 ಲಕ್ಷ ಅಥವಾ 50,000 ಜನ ಪರೀಕ್ಷೆ ಬರೆದಂತ ಸಂದರ್ಭದಲ್ಲಿ 2-3 ಜನ ಇಂಪರ್ಸನೇಷನ್ ಮಾಡಿ ಸಿಕ್ಕಾಕೊಳ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದಾವೆ ಅಂತಕ್ಕಂಥ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.